ಹೇ ಆಲ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಮತ್ತೊಂದು ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಇದ್ದೀನಿ. ಇವತ್ತು ನಾನು ನಮ್ಮನೇಲಿ ಕರ್ಜಿಕಾಯಿ ಯಾವ ರೀತಿ ಮಾಡ್ತಾರೆ ಸೊ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ನೋಡಿ, ಕರ್ಜಿಕಾಯಿ ಮಾಡ್ಕೊಳ್ಳೋಕ್ಕೆ ಏನೇನು ಐಟಮ್ಸ್ ಬೇಕಂದ್ರೆ ನಮಗೆ ಅರ್ಧ ಕೆ ಜಿ ಉರ್ಗಡ್ಲೆ ಹಿಟ್ಟು, ಅರ್ಧ ಕೆ ಜಿ ಬೆಲ್ಲದ್ದು ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಹುರಿದಿರೋಂಥ ಎಳ್ಳನ್ನ ಹಾಕ್ಕೋಬೇಕು. ಆಮೇಲೆ ಯಾಲಕ್ಕಿ ಪುಡಿನ ಹಾಕ್ಕೊಂಡು, ಆಮೇಲೆ 100 ಗ್ರಾಮ್ಸ್ ಆಗೋಷ್ಟು ಕೊಬ್ಬರಿ ತುರಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಪುಡಿನ ಸ್ಟಫ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾವು ಮೈದಾ ಹಿಟ್ಟನ್ನ ನಾದ್ಕೊಂಡು ಇಟ್ಕೊಂಡ್ರೆ ನಾವು ಅದನ್ನ ಚೆನ್ನಾಗಿ ಎಲೆಗಳನ್ನ ಮಾಡಿಕೊಂಡು ಕರ್ಜಿಕಾಯಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೋದು. ಸೊ ನಾನು ಇಲ್ಲಿ ನಮ್ಮ ಮಮ್ಮಿಗೆ ಎಲೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಿದ್ದೀನಿ. ಕರ್ಜಿಕಾಯಿ ಮಾಡಿದರೆ ಅವರು ಎಲೆ ಮಾಡಿದರೆ ನಾನು ಫಿಲ್ ಮಾಡ್ತೀನಿ, ಅಥವಾ ನಾನು ಎಲೆ ಮಾಡಿಕೊಟ್ರೆ ಅವ್ರು ಫಿಲ್ ಮಾಡ್ತಾರೆ. ಸೊ ಹೀಗಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮಾಡಿ ಯಾವ ರೀತಿ ಫಿಲ್ ಮಾಡೋದು ಅಂತ ಇದರಲ್ಲಿ ತೋರಿಸ್ತೀನಿ ನೋಡಿ. ಸೊ ಒನ್ಸ್ ನಾವು ಎಲೆನ ಫುಲ್ ಕಂಪ್ಲೀಟಾಗಿ ಮಾಡಿದ ನಂತರ ಅದರೊಳಗಡೆ ನಾವು ಮಾಡಿರೋಂಥ ಸ್ಟಫ್ನ ತುಂಬಿ ಕ್ಲೋಸ್ ಮಾಡಿ ಕರ್ಜಿಕಾಯಿನ ರೆಡಿ ಮಾಡಬೇಕು. ಸೊ ಕ್ಲೋಸ್ ಮಾಡಬೇಕಾದ್ರೆ ಅದು ಸ್ಟಿಕ್ ಆಗಲ್ಲ. ಆ ಟೈಮಲ್ಲಿ ನಾವೇನು ಮಾಡಬೇಕಂತಂದರೆ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಸ್ಪೂನ್ಗೆ ಹಿಂದ್ಗಡೆ ಸೈಡು ನಾವು ಹಳ್ಳೆ ಇರುತ್ತಲ್ವ, ಕಾಟನ್ನ ಸುತ್ತಿ ಈ ರೀತಿ ನಮ್ಮ ಮಮ್ಮಿ ತೋರಿಸ್ತಿದ್ದಾರಲ್ಲ ಆ ರೀತಿ ನಾವು ಸುತ್ತ ನೀರನ್ನ ಸ್ವಲ್ಪ ಹಚ್ಕೋಬೇಕು. ಅದಾದ ತಕ್ಷಣ ಒಳಗಡೆ ಸ್ಟಫ್ನ ತುಂಬಿ ಅದನ್ನ ಕ್ಲೋಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾವು ಕರ್ಜಿಕಾಯಿನೆಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ. ಸೊ ಈ ಮಾಡಿರೋ ಕರ್ಜಿಕಾಯಿನ ನಾವು ಎಣ್ಣೆನಲ್ಲಿ ಕರಿಬೇಕು. ಸೊ ಎಣ್ಣೆನ ಬಿಸಿ ಮಾಡಿಕೊಂಡು ಎಣ್ಣೆನಲ್ಲಿ ಕರೆದ್ರೆ ಕರ್ಜಿಕಾಯಿ ತಿನ್ನೋಕ್ಕೆ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಎಲ್ಲರೂ ಕರ್ಜಿಕಾಯಿನ ಯಾವ ರೀತಿ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅಂತ. ಸೊ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ. ಸೊ ಥ್ಯಾಂಕ್ ಯು ಆಲ್, ಬಾಯ್.